ನಮಸ್ಕಾರ ವೀಕ್ಷಕರೇ, ಬಂಗಾಳದ ಕುರಿತಂತೆ ಮತ್ತೊಂದು ಎಪಿಸೋಡ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಹಿಂದೆ ಬಂಗಾಳದಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಹೆಚ್ಚಿಸಲಾಗಿದೆ, ಹಾಗೆ ಏನೆಲ್ಲ ತಪ್ಪುಗಳನ್ನ ಮಾಡಿದ್ರೆ ರೀಪೋಲ್ ನಡೆಯುತ್ತೆ ಅನ್ನೋ ಬಗ್ಗೆ ಕ್ಲಿಯರ್ ಆಗಿ ವಿವರಿಸಿದ್ವಿ. ಈ ಎಪಿಸೋಡ್ ನಲ್ಲಿ ಅದನ್ನು ದಾಟಿ ನಿಮ್ಮ ಊಹೆಗೂ ಮೀರಿದ ರೀತಿಯಲ್ಲಿ ಏನೆಲ್ಲ ಗೋಲ್ಮಾಲ್ ಆಗ್ತಾ ಇತ್ತು ಅನ್ನೋದನ್ನ ತಿಳಿಸ್ತೀವಿ. ಅಂದಹಾಗೆ ಇಂಥ ತಪ್ಪುಗಳು ಆಗಬಾರದು ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಇದನ್ನು ನೋಡಿದ್ಮೇಲೆ ಚುನಾವಣೆಯಲ್ಲಿ ಅಕ್ರಮ ಮಾಡೋದಕ್ಕೆ ಇದ್ದ ಎಲ್ಲಾ ದಾರಿಗಳು ಬಂದಾದಂತೆ ಕಾಣಿಸ್ತಾ ಇದೆ. ನಾಳೆ ಯಾವ್ಯಾವ ಕಡೆಗಳಲ್ಲಿ ಗಲಾಟೆ ಆಗ್ಬೋದು, ಅದನ್ನ ಹೇಗೆ ಕೌಂಟರ್ ಮಾಡ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಏನೋ ಇಷ್ಟೆಲ್ಲ ನಿಜವಾಗಿಯೂ ಆಗ್ತಾ ಇರೋದು ಹೌದಾ ಅನ್ನೋದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಮತ್ತೊಂದು ಕಡೆ SIR ನಿಂದ ಮಮತಾ ಬ್ಯಾನರ್ಜಿಗೆ ಅತಿ ದೊಡ್ಡ ಶಾಕ್ ಒಂದು ಸಿಕ್ಕಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2026 ಪಶ್ಚಿಮ ಬಂಗಾಳದ ಎಲೆಕ್ಷನ್ ಬಿಜೆಪಿ ಹಾಗೂ TMC ಗುದ್ದಾಟಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ವಿಚಾರಗಳ ಮೂಲಕ ಭಾರತೀಯ ಇತಿಹಾಸದಲ್ಲಿ ಶಾಶ್ವತವಾಗಿ ಒಂದು ಗುರುತು ಮೂಡಿಸೋ ಎಲ್ಲಾ ಲಕ್ಷಣಗಳಿವೆ. ಯಾಕಂದ್ರೆ ಕೇವಲ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ಮಾತ್ರವೇ ಉದ್ದೇಶ ಆಗಿದ್ದಿದ್ರೆ 10ರಲ್ಲಿ 11ನೇದು ಅಂತ ಅನ್ನಿಸ್ಕೊಳ್ತಾ ಇತ್ತೇನೋ. 27 ವರ್ಷಗಳ ಬಳಿಕ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಅಂತ ಕಠಿಣ ಸ್ಥಳದಲ್ಲಿ ಫೈಟ್ ಮಾಡುವಾಗಲೂ ಎಲ್ಲವೂ ಸಹಜವಾಗೇ ಇತ್ತು. ಚುನಾವಣಾ ಸಂದರ್ಭದಲ್ಲಿ ನಡೆಯೋ ಸಹಜ ಬೆಳವಣಿಗೆಗಳು ಮಾತ್ರ ನಡೀತಾ ಇದ್ವು. ಆದರೆ ಬಂಗಾಳದಲ್ಲಿ ಹೆಜ್ಜೆ ಹೆಜ್ಜೆಗೂ ದೇಶದ ಸಂವಿಧಾನವನ್ನ ಉಲ್ಲಂಘಿಸೋ ಉದಾಹರಣೆಗಳು ಮುನ್ನೆಲೆಗೆ ಬರ್ತಾ ಇದೆ. ಈಗ ಎಲೆಕ್ಷನ್ ಹಿಂದಿನ ದಿನ ಚುನಾವಣಾ ಆಯೋಗ ಯಾವೆಲ್ಲ ನಕಾರಾತ್ಮಕ ತಂತ್ರಗಳಿಗೆ ಕಡಿವಾಣ ಹಾಕಿದೆ ಅನ್ನೋದನ್ನ ನೋಡ್ತಾ ಇದ್ರೆ ಇಷ್ಟು ವರ್ಷಗಳ ಕಾಲ ಇದೆಲ್ಲ ನಡೀತಾ ಇತ್ತ ಅಂತ ಅಚ್ಚರಿ ಪಡೋ ಹಾಗಾಗಿದೆ. ಈ ಪೈಕಿ ಮೊದಲನೆಯದು EVM ಮೆಷಿನ್ ನಲ್ಲಿ ಯಾವುದೇ ಕ್ಯಾಂಡಿಡೇಟ್ ನ ಹೆಸರು ಅಥವಾ ಪಕ್ಷದ ಗುರುತಿನ ಮೇಲೆ ಗಮ್ ಟೇಪ್ ಅಥವಾ ಇನ್ನಿತರೆ ವಸ್ತುಗಳನ್ನ ಅಂಟಿಸಿ ಅದನ್ನ ಮರೆಮಾಚೋ ಹಾಗಿಲ್ಲ. ಪ್ರತಿಯೊಬ್ಬರ ಹೆಸರು ಬಹಳ ಕ್ಲಿಯರ್ ಆಗಿ ಕಾಣಿಸ್ಲೇಬೇಕು. ಮತ ಹಾಕೋದಕ್ಕೆ ಬರುವವರು ಪ್ರತಿಯೊಬ್ಬರ ಹೆಸರು ಹಾಗೂ ಗುರುತನ್ನ ನೋಡಿ ತಮ್ಮ ಹಕ್ಕನ್ನ ಚಲಾಯಿಸುವ ವ್ಯವಸ್ಥೆ ಮಾಡಬೇಕು ಅಂತ ಹೇಳಲಾಗಿದೆ. ಇದನ್ನ ಹೊಸದಾಗಿ ಹೇಳಿದ್ರು ಅಥವಾ ಹೇಳದೇ ಇದ್ರು ಎಲ್ಲಾ ಕಡೆಗಳಲ್ಲೂ ಹೀಗೆ ವೋಟಿಂಗ್ ನಡೀಬೇಕು. ಆದ್ರೆ ಬಂಗಾಳದಲ್ಲಿ ಈ ಬಗ್ಗೆ ಗಮನ ಹರಿಸೋ ಮಟ್ಟಕ್ಕೆ ಬಂದಿದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ಇಂಥ ಕ್ರಿಮಿನಲ್ ಕೆಲಸಗಳು ನಡೀತಾ ಇದ್ವು ಅನ್ನೋದು ಜಗತ್ತಿನ ಮುಂದೆ ಅನಾವರಣ ಆದಂತಾಗಿದೆ. ಒಂದು ಕಡೆ ಬೇರೆ ಪಕ್ಷಗಳಿಗೆ ವೋಟ್ ಹಾಕುವವರು ಬೂತ್ಗೆ ಬಾರದಂತೆ ತಡೆಯೋದು, ಬಂದರೂ ತಮಗೆ ಬೇಕಾದ ಅಭ್ಯರ್ಥಿಗಳು ಕಾಣದ ರೀತಿ ಗೋಲ್ಮಾಲ್ ಮಾಡೋದು. ಇದರ ದುಷ್ಪರಿಣಾಮ ಇಲ್ಲಿಗೆ ಮುಗಿತಾ ಇರಲಿಲ್ಲ. ಯುವಕರು ಹಾಗೂ ಮಧ್ಯ ವಯಸ್ಕರನ್ನ ಹೆದರಿಸಿಯೋ ಅಥವಾ ಬೆದರಿಸಿಯೋ ಬಾರದಂತೆ ಅಥವಾ ಬಂದರೂ ತಮ್ಮ ಪಕ್ಷಕ್ಕೆ ಮಾತ್ರ ವೋಟ್ ಹಾಕುವಂತೆ ಮಾಡ್ತಾ ಇದ್ರು. ಈ ಟ್ರ್ಯಾಪ್ ನಿಂದ ವೃದ್ಧರ ವೋಟ್ಗಳು ಸುಲಭವಾಗಿ TMCಗೆ ಸಿಗ್ತಾ ಇದ್ವು. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಇದು ಕೇವಲ ಒಂದು ಪಕ್ಷ ವಿರೋಧಿಸೋ ವಿಚಾರ ಅಲ್ಲ. ಯಾವುದೇ ರಾಜ್ಯದಲ್ಲಿ ಇಂಥ ಗೋಲ್ಮಾಲ್ ಆಗ್ತಾ ಇದ್ರೆ ಎಲ್ಲಾ ಪಕ್ಷಗಳು ಒಕ್ಕೊರಲಿನಿಂದ ಇದರ ವಿರುದ್ಧ ದನಿ ಏರಿಸಬೇಕು. ಆದ್ರೆ ಬಂಗಾಳದಲ್ಲಿ ಬಿಜೆಪಿ ಮಾತ್ರ ಪ್ರಮುಖ ಎದುರಾಳಿಯಾಗಿರೋದ್ರಿಂದ ಅವರು ಮಾತ್ರ ವಿರೋಧಿಸ್ತಾ ಇದ್ದಾರೆ. ಇದು ಕೇವಲ ಅವರಿಬ್ಬರಿಗೆ ಮಾತ್ರ ಸೀಮಿತವಾದ ವಿಚಾರ ಅಂತ ಅನ್ನಿಸ್ಕೊಳ್ತಾ ಇದೆ. ಆದ್ರೆ ಇದು ಕೇವಲ ಇಷ್ಟಕ್ಕೆ ಮುಗಿಯದೆ ಇಷ್ಟು ವರ್ಷಗಳ ಕಾಲ ಚುನಾವಣಾ ಅಧಿಕಾರಿಗಳನ್ನು ಹೇಗೆ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಈ ಎಲ್ಲ ಗೋಲ್ಮಾಲ್ ಮಾಡ್ತಾ ಇದ್ರು ಅನ್ನೋ ರೀತಿಯ ಚರ್ಚೆಗಳಿಗೂ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದು ಸ್ಫೋಟಕ ವಿಷಯ, EVM ನಲ್ಲಿ ಕ್ಯಾಂಡಿಡೇಟ್ ಪಕ್ಕ ಇರೋ ವೋಟಿಂಗ್ ಬಟನ್ ಮೇಲೆ ಕಲರ್, ಕೆಮಿಕಲ್ ಅಥವಾ ಇನ್ಯಾವುದೇ ನಕಾರಾತ್ಮಕ ತಂತ್ರ ಬಳಸಿ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡೋ ಕೃತ್ಯ ಎಸಗುವುದನ್ನ ತಡೆಯಲಾಗುತ್ತೆ ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಹೇಳಿದೆ. ಪ್ರತಿ ಬೂತ್ ನಲ್ಲೂ ಜನರು ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಇಂಥ ಕೆಲಸ ಮಾಡಲಾಗ್ತಾ ಇತ್ತು ಅನ್ನೋದು ಈಗ ಬೆಳಕಿಗೆ ಬಂದಿದೆ. 100ಕ್ಕೆ 100 ಎಲ್ಲರನ್ನೂ ತಿಳಿದುಕೊಳ್ಳೋದಕ್ಕೆ ಆಗದೇ ಇದ್ರು ತಮಗೆ ಅನುಮಾನ ಇರೋ ವ್ಯಕ್ತಿಗಳು ವೋಟ್ ಹಾಕಿ ಬಂದ ತಕ್ಷಣ TMC ಗುಂಡಾಗಳು ಇಂಥ ಕೆಲಸ ಮಾಡಿ ಅವರ ಮೇಲೆ ಸೇಡು ತೀರಿಸ್ಕೊಳ್ತಾ ಇದ್ರ ಅನ್ನೋ ಪ್ರಶ್ನೆ ಈಗ ಹುಟ್ಟಿದೆ. ಇದೇ ಕಾರಣಕ್ಕೆ ಜನರು ಹೆದರ್ಕೊಂಡು ವೋಟ್ ಹಾಕೋದನ್ನೇ ಬಿಟ್ಟು ಬಿಡ್ತಾ ಇದ್ರು ಅನ್ನೋ ವಿಚಾರ ಕೂಡ ಇದಕ್ಕೆ ತಾಳೆ ಆಗ್ತಾ ಇದೆ. ಅಂದಹಾಗೆ ಸತತ 3 ಬಾರಿ ಅಧಿಕಾರ ಹಿಡಿದಾಗ್ಲೂ TMCಗೆ ದೊಡ್ಡ ಮಟ್ಟದಲ್ಲಿ ವೋಟ್ಗಳು ಹಾಗೂ ಸೀಟ್ಗಳು ಬಂದಿವೆ. ಆದ್ರೂ ಕೂಡ ಇಂಥ ಯತ್ನಗಳು ನಡೀತಾ ಇದ್ವು ಅಂದ್ರೆ ಒಂದೊಂದು ವೋಟ್ ಮಿಸ್ ಆಗೋ ಬಗ್ಗೆಯೂ ಮಮತಾಗೆ ಭಯ ಕಾಡ್ತಾ ಇತ್ತು ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನು ಇಂಥ ಪ್ರಕರಣಗಳು ನಡೆದ್ರೆ ಮುಂದಿನ ಹಂತ ಏನು ಅನ್ನೋದನ್ನ ಕೂಡ ಎಲೆಕ್ಷನ್ ಕಮಿಷನ್ ವಿವರಿಸಿದೆ. ಯಾವುದಾದ್ರೂ ಬೂತ್ ನಲ್ಲಿ ಇಂಥ ಕೆಲಸಗಳು ನಡೆದಿರೋದು ಗಮನಕ್ಕೆ ಬಂದ್ರೆ ಪ್ರಿಸೈಡಿಂಗ್ ಆಫೀಸರ್ ತಕ್ಷಣವೇ ಅದನ್ನ ಸೆಕ್ಟರ್ ಆಫೀಸರ್ ಅಥವಾ ರಿಟರ್ನಿಂಗ್ ಆಫೀಸರ್ಗೆ ತಿಳಿಸಬೇಕು. ಇಂಥ ಎಲ್ಲಾ ಪ್ರಯತ್ನಗಳನ್ನು EVM ಟ್ಯಾಂಪರಿಂಗ್ ಅಂತಲೇ ಪರಿಗಣಿಸಲಾಗುತ್ತೆ. ಇಂಥ ಸಂದರ್ಭದಲ್ಲಿ ತಪ್ಪಿತಸ್ಥರು ಯಾರು ಅನ್ನೋದು ಗೊತ್ತಾದ್ರೆ ಅವರ ವಿರುದ್ಧ ಯಾವುದೇ ಆಕ್ಷನ್ ತೆಗೆದುಕೊಳ್ಳೋದಕ್ಕೂ ಅವಕಾಶ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ರೀಪೋಲಿಂಗ್ಗೆ ಆದೇಶ ನೀಡೋದಕ್ಕೂ ಕೂಡ ಅವಕಾಶ ಇದೆ. ಇದೇ ವಿಚಾರ ಎಲ್ಲರ ಕುತೂಹಲವನ್ನ ಈಗ ಕೆರಳಿಸ್ತಾ ಇರೋದು. ಮೊನ್ನೆ ಎಪಿಸೋಡ್ ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲಂಘನೆ ಆದ್ರೆ ರೀಪೋಲ್ ಮಾಡ್ತಾರೆ ಅನ್ನೋದನ್ನ ಹೇಳಿದ್ವಿ. ಅದನ್ನ
ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋದಾದ್ರೆ, ಬೂತ್ ಹೊರಗೆ ಗಲಾಟೆ ಗದ್ದಲ ಸಣ್ಣ ಪ್ರಮಾಣದಲ್ಲಿ ನಡೆದ್ರು ರಿಪೋಲ್, ನಿಯಮ ಮೀರಿ ಯಾರಾದ್ರೂ ಒಳಗೆ ನುಗ್ಗಿದ್ರು ರಿಪೋಲ್, ಇವಿಎಂ ಟ್ಯಾಂಪರ್ ಮಾಡೋದಕ್ಕೆ ಯತ್ನಿಸಿದ್ರೆ ರಿಪೋಲ್, ಸಿಸಿ ಕ್ಯಾಮೆರಾಗಳನ್ನ ಮುಟ್ಟೋದು ಎಳೆಯೋ ಪ್ರಯತ್ನ ಮಾಡಿದ್ರೆ ರಿಪೋಲ್, ಅಷ್ಟೇ ಯಾಕೆ ವೆಬ್ ಕ್ಯಾಮೆರಾ 30 ನಿಮಿಷಕ್ಕಿಂತ ಹೆಚ್ಚು ಕಾಲ ವರ್ಕ್ ಆಗ್ತಿಲ್ಲ ಅಂದ್ರೂ ಅದು ರಿಪೋಲ್ಗೆ ದಾರಿ ಮಾಡಿಕೊಡುತ್ತೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ರೂಲ್ಸ್ ಗಳಿದ್ರು ಒಂದನ್ನು ಬಿಡದೆ ಫಾಲೋ ಮಾಡಲೇಬೇಕು, ಮಾಡದೆ ಇದ್ರೆ ರಿಪೋಲ್ ಗ್ಯಾರಂಟಿ. ಹೆಚ್ಚು ಹೆಚ್ಚು ರೀಪೋಲ್ಗಳಾಯ್ತು ಅಂದ್ರೆ ಮಮತಾ ಸರ್ಕಾರ ಮತ್ತಷ್ಟು ಎಕ್ಸ್ಪೋಸ್ ಆದಂತಾಗುತ್ತೆ. ಆದ್ರಿಂದ ಈ ಚುನಾವಣೆ ಅಂದುಕೊಂಡಷ್ಟು ಸುಲಭ ಇಲ್ಲ. ಎಷ್ಟು ಸೂಕ್ಷ್ಮ ವಿಚಾರಗಳಿಗೂ ರೀಪೋಲ್ ನಿರ್ಧಾರ ಕೈಗೊಂಡಿದ್ದಾರೆ ಅಂದ್ರೆ, ಎಷ್ಟೇ ಸಲ ರೀಪೋಲ್ ಆದ್ರೂ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಎಲೆಕ್ಷನ್ ಕಮಿಷನ್ ಪ್ರಿಪೇರ್ ಆಗಿದೆ ಅನ್ನೋ ಅರ್ಥ ಬರುತ್ತೆ. ಆದ್ರೆ ಒಂದು ಸಲ ವೋಟ್ ಹಾಕಿ ವಾಪಸ್ ಹೋದವರನ್ನ ಮತ್ತೆ ಹೇಗೆ ಕರೆಸ್ತಾರೆ, ಮಾನಿಟರ್ ಮಾಡ್ತಾರೆ ಅನ್ನೋದೇ ಈಗ ಎಲ್ಲರಲ್ಲಿರೋ ಪ್ರಶ್ನೆ. ಅಂದಹಾಗೆ ಎಲೆಕ್ಷನ್ ನಲ್ಲಿ ಹೀಗೆಲ್ಲ ಆಗುತ್ತಾ ಅಥವಾ ಇಷ್ಟೆಲ್ಲ ನಡೆಯೋದಕ್ಕೆ ಸಾಧ್ಯನಾ? ಬಿಜೆಪಿ ಸುಮ್ನೆ ಆರೋಪ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಇರುವವರಿಗೂ ಒಂದಷ್ಟು ಉತ್ತರಗಳು ಸಿಗ್ತಾ ಇವೆ. ಅದೇನಂದ್ರೆ, ಈ ಬಾರಿ ಎಲೆಕ್ಷನ್ ನಡೆದ ರಾಜ್ಯಗಳ ಪೈಕಿ ಬಂಗಾಳದ ಜೊತೆ ತಮಿಳುನಾಡು ಹಾಗೂ ಕೇರಳದಲ್ಲೂ ಕೂಡ ಎಲೆಕ್ಷನ್ ನಡೀತಾ ಇದೆ. ಆದ್ರೆ ಅಲ್ಲೆಲ್ಲೂ ಇಲ್ಲದ ಹಾಗೆ ಬಂಗಾಳದಲ್ಲಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ನಿಯೋಜಿಸಲಾಗಿದೆ. ಅಂದ್ರೆ ಬಂಗಾಳ ಊಹೆಗೂ ನಿಲುಕದಷ್ಟು ಹದಗೆಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಬಿಜೆಪಿ ಎಲ್ಲಾ ರಾಜ್ಯಗಳಲ್ಲೂ ನಾವೇ ಗೆಲ್ಬೇಕು ಅನ್ನೋ ರೀತಿ ನಿರ್ಧಾರ ಮಾಡಿ ವಾಮ ಮಾರ್ಗದಲ್ಲಿ ಯೋಚಿಸಿದ್ರೆ ಎಲ್ಲಾ ರಾಜ್ಯಗಳಲ್ಲೂ ಪವರ್ ತೋರಿಸಿ ಗೆಲ್ಲಬಹುದಿತ್ತು. ಆದ್ರೆ ಸದ್ಯ ತಮಿಳುನಾಡಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಡಿಎಂಕೆ ಮತ್ತೆ ಬರೋ ಸಾಧ್ಯತೆ ಇದೆ. ಕೇರಳದಲ್ಲಿ ಬಿಜೆಪಿ ಬರೋದಕ್ಕೆ ಚಾನ್ಸೇ ಇಲ್ಲ. ಬಂಗಾಳದಲ್ಲೂ 50-50 ಇದೆ. ಆದ್ರೆ ಎಲೆಕ್ಷನ್ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಇದೆಲ್ಲದಕ್ಕೂ ದಾರಿ ಮಾಡಿಕೊಟ್ಟಿದೆ. ಈ ಮಧ್ಯೆ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇರೋ SIR ನಿಂದಲೂ ಮಮತಾಗೆ ಶಾಕಿಂಗ್ ಸುದ್ದಿ ಬಂದಿದೆ. ಅದೇನು ಅಂದ್ರೆ, ಸ್ಕ್ರೂಟಿನಿಯಲ್ಲಿ ಇರಿಸಿದ್ದ ವೋಟರ್ಗಳ ಪೈಕಿ ಮೊದಲ ಹಂತದ ಚುನಾವಣೆಗೆ ಮತ ಹಾಕಬೇಕಿದ್ದವರ ಲೆಕ್ಕ 27 ಲಕ್ಷ ಇತ್ತು. ಈ ಪೈಕಿ ಅರ್ಹರು ಅಂತ ಅನ್ನಿಸ್ಕೊಂಡಿರೋದು ಕೇವಲ 136 ಜನರು ಮಾತ್ರ. ಉಳಿದ ಯಾರಿಗೂ ನಾಳೆ ಮತ ಹಾಕೋದಕ್ಕೆ ಅವಕಾಶ ಇಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಡ್ತಾ ಇದೆ. SIR ವಿರುದ್ಧ ಸಾಲು ಸಾಲು ಆರೋಪ ಮಾಡಿ ವಿಚಾರವನ್ನ ಸುಪ್ರೀಂ ಕೋರ್ಟ್ಗೆ ಎಳೆದುಕೊಂಡು ಹೋಗಿದ್ದೇ ದೊಡ್ಡ ಗೆಲುವು ಅಂತ ಮಮತಾ ಭಾವಿಸಿದ್ರು. ಈಗ ಸುಪ್ರೀಂ ಕೋರ್ಟ್ ಆದೇಶದಂತೆ ಹೊಸ ಟ್ರಿಬ್ಯುನಲ್ ರಚನೆ ಆಗಿ ಅವರೇ ಈಗ ಎಷ್ಟು ಜನರನ್ನ ಕ್ಲಿಯರ್ ಮಾಡಿದ್ದಾರೋ ಅಷ್ಟು ಜನರಿಗೆ ಮಾತ್ರ ವೋಟ್ ಹಾಕೋ ಅವಕಾಶ ಸಿಕ್ಕಿದೆ. ಉಳಿದವರದ್ದು ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ. ಈ ಬಗ್ಗೆ ಮಮತಾ ಮರು ಮಾತು ಆಡದಂತಾಗಿದೆ. ಯಾಕೆ ಇವರದೆಲ್ಲ ಪೆಂಡಿಂಗ್ ಉಳಿದಿದೆ ಅಂತ ನೋಡಿದ್ರೆ, ಇವರ್ಯಾರು ಸೂಕ್ತ ದಾಖಲೆಗಳನ್ನ ಕೊಟ್ಟೇ ಇಲ್ಲ. ಮುಂಚೆ ಇದೇ ರೀತಿ ಮಾಡಿ ಅನರ್ಹ ಅಂತ ಆಗಿದ್ದವರು ಎರಡನೇ ಅವಕಾಶ ಸಿಕ್ಕಾಗ ದಾಖಲೆಗಳನ್ನ ನೀಡಿ ವೋಟ್ ಹಕ್ಕನ್ನ ಉಳಿಸ್ಕೊಂಡ್ರು. ಎಲ್ಲರೂ ಅಲ್ಲ, ಕೆಲವು ಪ್ರಮಾಣದಲ್ಲಿ ಮಾತ್ರ ಜನರು ತಮ್ಮ ವೋಟ್ ಹಕ್ಕುಗಳನ್ನ ಉಳಿಸ್ಕೊಂಡ್ರು. ಉಳಿದಿದ್ದವರದ್ದು ಕ್ಯಾನ್ಸಲ್ ಆಯ್ತು. ಈಗ ಮತ್ತೊಮ್ಮೆ ದೊಡ್ಡ ಲೆಕ್ಕ ಹೊರಬಂದಿದೆ. ಒಟ್ನಲ್ಲಿ ಪಶ್ಚಿಮ ಬಂಗಾಳದ ಆಡಳಿತ, ಆರ್ಥಿಕತೆ, ಜನಜೀವನ, ಅಧಿಕಾರ ದುರುಪಯೋಗ, ಎಲೆಕ್ಷನ್ ಗೋಲ್ಮಾಲ್, ದಬ್ಬಾಳಿಕೆ, ಹಗರಣ ಹೀಗೆ ಎಲ್ಲವೂ ಈ ಬಾರಿಯ ಚುನಾವಣೆ ಹೊತ್ತಲ್ಲಿ ಅನಾವರಣಗೊಂಡಿದೆ. ಬಹುತೇಕರ ಅನಿಸಿಕೆ ಪ್ರಕಾರ ಪಾರದರ್ಶಕ ಎಲೆಕ್ಷನ್ ನಿಂದ ಬದಲಾವಣೆ ಸಾಧ್ಯ ಅನ್ನೋದು. ಹಾಗೆ ನಡೆದರೆ ಎಲ್ಲವೂ ಸರಿ, ಇಲ್ಲದೆ ಇದ್ರೆ ಬಂಗಾಳವನ್ನ ಹೊಸದಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಸಮಯ ಬಂದಂತಾಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.